Hello friends, ಇವತ್ತು ನಾವು Harashina yeleya ಒಂದು ಸ್ವೀಟ್ ಅನ್ನು ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮಳೆಗಾಲದ ದಸರಾ ತಿಂಗಳ ಮುಗಿದ ನಂತರದ ಹಬ್ಬ ದಿನಗಳಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಒಂದು ತಿಂಡಿಯಾಗಿರುತ್ತದೆ. ಇದಕ್ಕೆ ಅರಿಶಿನ ಎಲೆಯ ಅಗತ್ಯವಿದೆ. ನಮ್ಮ ತೋಟದಲ್ಲಿರುವ ಅರಿಶಿನ ಎಲೆಯಲ್ಲಿ ನಾವು ಇದನ್ನು ತಯಾರಿಸ್ತೇವೆ. ಇದಕ್ಕೆ ತೆಂಗಿನಕಾಯಿ ಅಗತ್ಯ ಇದೆ. ತೆಂಗಿನಕಾಯಿಯನ್ನು ನಾವು ಸುರಿದುಕೊಂಡು ಅದನ್ನು ಕ್ಲೀನ್ ಮಾಡಿ ಅದನ್ನು ತುರಿದುಕೊಳ್ಳಬೇಕು. ತೆಂಗಿನಕಾಯಿಯನ್ನು ಹೊಡೆಯುವ ರೀತಿಯಲ್ಲಿ ಇದು ದೊಡ್ಡ ಭಾಗದಲ್ಲಿ ಮೂವನ್ನಿರುವ ದೊಡ್ಡ ಭಾಗದಲ್ಲಿ ಹೊಡೆದ್ರೆ ಒಂದು ಏಟಿಗೆ 2 ಹೋಳು ಆಗ್ತದೆ. ನಾವು ತೆಂಗಿನಕಾಯಿಯನ್ನು ಇವಾಗ ತುರಿದುಕೊಳ್ಳೋಣ. ತೆಂಗಿನಕಾಯಿಯನ್ನು ತುರಿದುಕೊಂಡು ತುರಿಲಿಕ್ಕೆ ಬಟ್ಲಲ್ಲಿ ತೆಗೆಯೋಣ. ತೆಂಗಿನಕಾಯಿ ತೊಡ್ದಾಯ್ತು. ಅದಾಗಿ ಹೆಚ್ಚು ಫೋಟೋ ಟೈಪಲ್ಲಿ ಮಾಡ್ಕೋಬೇಕು. ಅದನ್ನು ಕತ್ತಿಯಲ್ಲಿ ಇದು ಮಾಡುತ್ತಾ ಇವಾಗ ಬೆಲ್ಲವನ್ನು ಅದನ್ನು ಸ್ವಲ್ಪ ಪುಡಿ ಮಾಡಬೇಕಿಲ್ಲ. ಕಲ್ಲಲ್ಲಿ ಕುಟ್ಟಿಯನ್ನು ಪುಡಿ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಮೈಟ್ ಮಾಡಿ ಪುಡಿ ಮಾಡಿ ಇಟ್ಟರೆ ಆಗ ನಮಗೆ ತೆಂಗಿನಕಾಯಿ ತುರಿಯೊಟ್ಟಿಗೆ ಬೆರೆಸಲಿಕ್ಕೆ ಸರಿ ಆಗ್ತದೆ. ಇದರ ಮಧ್ಯದಲ್ಲಿ ನಾವು 4 ಗಂಟೆ ನೆನೆಸಿಟ್ಟ ಅಕ್ಕಿಯನ್ನು ಒಮ್ಮೆಗೆ ರುಬ್ಬಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ಯಾಸ್ ಇದ್ದರೂ ಮಾಡಬಾರ್ದು. ಅದೇ ರೀತಿಯಲ್ಲಿ ಇದು ಮಾಡಿ ರುಬ್ಬಿ ತೆಗೆದುಕೊಳ್ಳಬೇಕು. ರುಬ್ಬಿ ಹಾಕಿದ ಒಂದು ಪಾತ್ರೆಗೆ ಹಿಟ್ಟನ್ನು ತೆಗೆದುಕೊಂಡಿದೆ. ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅರಿಶಿನ ಎಲೆಯನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಒಣ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. 2 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಅಷ್ಟು ಬೆಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಬೇಕು. 2 ಕಪ್ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇವೆ. ಅದಕ್ಕೆ 1 ಕಪ್ಪಿನಷ್ಟು ಅಳತೆಯಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಟರು. ಅದರ ನಂತರ ಒಂದು 4-5 ಏಲಕ್ಕಿಯನ್ನು ಸುಲಿದು ಅದನ್ನು ಪುಡಿ ಮಾಡಿಕೊಂಡು ನಮ್ಮ ಮಿಶ್ರಣಕ್ಕೆ ಮಿಕ್ಸ್ ಮಾಡಬೇಕು. ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಮತ್ತು ತೆಂಗಿನ ತುರಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿರ್ಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಕೈಯಲ್ಲಿ ಒಳ್ಳೆ ಹಿಂಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಳ್ಳೆ ಮಿಕ್ಸ್ ಆಗ್ತದೆ. ಆನಂತರ ಎಲೆಗೆ ಹಿಟ್ಟನ್ನು ಹಾಕಿ ತಿರುವು ರೀತಿಯಲ್ಲಿ ಅದನ್ನು ಉದ್ದಕ್ಕೆ ಸವರಬೇಕು. ಉದ್ದಕ್ಕೆ ಸವರಿ ಬೆಲ್ಲ ಮತ್ತು ತೆಂಗಿನ ಮಿಶ್ರಣವನ್ನು ಅದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಆ ಎಲೆ ಮೇಲೆಯೂ ಇದೇ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲದ ಮಿಶ್ರಣವನ್ನು ಹಾಕಬೇಕು. ಬೆಲ್ಲವನ್ನು ಫೋಲ್ಡ್ ಮಾಡ್ತಾ ಹೋಗ್ಬೇಕು. ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಂಡು ಉದ್ದಕ್ಕಿನ ಫೋಲ್ಡ್ ಮಾಡ್ಬೋದು, ಅಡ್ಡನೂ ಫೋಲ್ಡ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ಬೋದು. ನಾವು ಹೆಚ್ಚಾಗಿ ಅರ್ಧ ಎಲೆ ಕಟ್ ಮಾಡಿರೋದ್ರಿಂದ ಅದನ್ನು ಉದ್ದಕ್ಕೆ ಫೋಲ್ಡ್ ಮಾಡ್ತಾ ಇದ್ದೇವೆ. ಉದ್ದ ಎಲೆ ಇಡೀ ಎಲೆ ಇದ್ರೆ ಅದನ್ನು ನಾವು ಡಬಲ್ ಫೋಲ್ಡ್ ಮಾಡ್ತೇವೆ ಅಡ್ಡಕ್ಕೆ. ಅದೇ ರೀತಿ ನೀವು ಸ್ಪ್ರೆಡ್ ಮಾಡ್ತಾ ಫೋಲ್ಡ್ ಮಾಡ್ಕೊಂಡು ಬರಬೇಕು ಎಲ್ಲವೂ. ಅದರ ನಂತರ ಇಡ್ಲಿ ಬೇಯಿಸುವಂಥದ್ದು ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಇಟ್ಟು ಅದು ನೀರು ಬಿಸಿಯಾಗುವವರೆಗೆ ಅದನ್ನು ಇಡಬೇಕು. ನೀರು ಬಿಸಿಯಾಗಿ ಬಂದ ನಂತರ ಅದರಲ್ಲಿ ಈ ನಾವು ಮಾಡಿದೆ ಈ ಸ್ವೀಟನ್ನು ಅದರೊಳಗೆ ಇಡಬೇಕು. ನಾವು ಅದರಲ್ಲಿ ಪಾತ್ರೆಯಲ್ಲಿ ಇಟ್ಟ ನಂತರ ಕಡಿಮೆ ಅಂತ ಹೇಳಿದ್ರೆ 30ರಿಂದ 40 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಮೀಡಿಯಂ ಉರಿಯಲ್ಲಿ 30ರಿಂದ 40 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 30 ನಿಮಿಷ ನಂತರ ಅದನ್ನು ಇವಾಗ ನಾವು ಅದನ್ನು ತೆಗಿಯೋಣ. 30-40 ನಿಮಿಷ ಆಯಿತು. ಇದನ್ನು ತೆಗಿಯೋಣ. ಈ ರೀತಿ ಇದು ಸ್ವೀಟ್ ಆಗ್ತದೆ. ಇದು ಮಳೆಗಾಲದ ಆಷಾಢದ ನಂತರ ಬರುವ ಹಬ್ಬದಲ್ಲಿ ಕೃಷ್ಣಾಷ್ಟಮಿಗೆ ಮತ್ತು ನಾಗರ ಪಂಚಮಿಗೆ ಈ ರೀತಿಯ ತಿಂಡಿಗಳನ್ನೆಲ್ಲ ಮಾಡ್ತಾರೆ. ಮಳೆಗಾಲದಲ್ಲಿ ತಿಂಡಿಯನ್ನು ಮಾಡೋದು ಸಾಮಾನ್ಯ ನಮ್ಮ ಕರಾವಳಿ ಪ್ರದೇಶದಲ್ಲಿ. ಈ ಆರೋಗ್ಯ ವಿಧಾನವನ್ನು ನೀವು ಪ್ರಯತ್ನಿಸಿ ನೋಡಿ.
ತುಂಬ ಸ್ವಾದಿಷ್ಟ ಮತ್ತು ರುಚಿಕರವಾಗಿರುತ್ತದೆ. ನೀವು ಮಾಡಿದ ನಂತರ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತೆಂದು ತಿಳಿಸಿ. ಥ್ಯಾಂಕ್ ಯು.